ಕಾಕ್ರೋಚ್ ಜನತಾ ಪಾರ್ಟಿಯ ಜಂಜಿ ಜನಾಂಗದ ಯುವಜನತೆಯ ಭರ್ಜರಿ ಹೋರಾಟ ಮುಗಿದಾದ ಮೇಲೆ ಭಾರತದ ಅತ್ಯಂತ ಪುರಾತನ ರಾಜಕೀಯ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಹಾಗೂ ಸಹ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಎಲ್ಲರ ಆತ್ಮವಿಶ್ವಾಸ ಮೂಡಿ ಬಂದ್ಬಿಟ್ಟಿದೆ. ಅದು ಆತ್ಮವಿಶ್ವಾಸವೋ ಹೊಂಬತ ಯಾವುದು ಗೊತ್ತಾಗ್ತಾ ಇಲ್ಲ. ಇದಾದ ನಂತರ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಮತ್ತೆಂದೂ ಕೂಡ ಪರೀಕ್ಷಾ ಅಕ್ರಮಗಳು ನಡೆಯದಂತೆ ಕಠಿಣಾತಿ ಕಠಿಣ ಕಠೋರ ಶಿಕ್ಷೆಗಳನ್ನು ಒಳಗೊಂಡ ಒಂದು ಹೊಸ ಮಸೂದೆಯನ್ನು ಸಿದ್ಧಪಡಿಸಿ, ಅಂದ್ರೆ ಈಗಾಗಲೇ 2024ರಲ್ಲಿ ಜಾರಿಗೊಳಿಸಿದ್ದ ಕಾನೂನನ್ನ ಮತ್ತಷ್ಟು ಬಿಗಿಗೊಳಿಸುವ ಹೊಸ ಮಸೂದೆಯನ್ನು ಮಂಡಿಸ್ಲಿಕ್ಕಾಗಿ ಚರ್ಚೆ ಕರೆದ್ರೆ ಯಥಾ ಪ್ರಕಾರ 4-5 ದಿನಗಳ ಕಾಲ ವ್ಯರ್ಥ ಮಾಡಿದ್ರು, ಕಾಲಹರಣ ಮಾಡಿದ್ರು, ಘೋಷಣೆಗಳ ಕೂಗ್ತಾ ಹೋದ್ರು. ಏನೋ ಈ ಜಂಜಿಗಳ ವಿಶ್ವಾಸ ಗಳಿಸ್ಲಿಕ್ಕೆ ಇದೊಂದು ಅಮೋಘ ಅವಕಾಶ, ಮತ್ತೆಂದು ಇದು ಬರಲಾರದು, ಮತ್ತೊಂದ್ ಸಾರಿ ವಿದ್ಯಾರ್ಥಿಗಳೆಲ್ಲ ಬೀದಿಗೆ ಇಳಿತಾರೋ ಇಲ್ಲೋ ಅನ್ನೋಷ್ಟು ಆವೇಶಭರಿತರಾಗಿ ಕೂಗಾಡ್ತಾ ಸಂಸತ್ತಿನ ಕಲಾಪವನ್ನ ಭಂಗ ಮಾಡೋದು, ಸಂಸತ್ ಭವನದ ಹೊರಗೆ ಬಂದ್ಬಿಟ್ಟು ಮಾಧ್ಯಮಗಳ ಎದುರಿಗೆ ತಮ್ಮ ಪರಾಕ್ರಮ ಪ್ರದರ್ಶಿಸೋದು. ಕಡೆಗೂ ಈ ಚರ್ಚೆ ಶುರುವಾದ ಮೇಲೆ ಅಂದ್ರೆ ಸ್ಪೀಕರ್ ಅವರ ಮಧ್ಯಸ್ಥಿಕೆಯ ಮೂಲಕ ಎರಡೂ ಪಕ್ಷಗಳು, ಪ್ರತಿಪಕ್ಷ ಹಾಗೂ ಆಳುವ ಪಕ್ಷಗಳ ನಡುವೆ ಒಂದು ಸಂಧಾನ ಏರ್ಪಟ್ಟಾದ್ಮೇಲೆ ಚರ್ಚೆ ಶುರುವಾಯಿತು. ಮೊದಲ ದಿನವೇ ಅತಿ ದೊಡ್ಡ ಪ್ರತಿಪಕ್ಷ ಅಂದ್ರೆ ಅಧಿಕೃತ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಬಡಕೆನೆ ಮೊದಲ ಚಾನ್ಸು. ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಯಥಾ ಪ್ರಕಾರ ತಮ್ಮ ಕ್ಯಾಶುವಲ್ ಸ್ಟೈಲ್, ಅದ್ಯಾಕೋ ಕಳೆದ ಅಧಿವೇಶನದಲ್ಲಿ ಅವರ ಪ್ರದರ್ಶನ ನೋಡಿದ್ಮೇಲೆ ಕೆಲವು ಬಿಜೆಪಿ ಸಚಿವರುಗಳೇ ಅವ್ರನ್ನ ಹೊಗಳ್ಬಿಟ್ಟಿದ್ರು. ರಾಹುಲ್ ಗಾಂಧಿಗಿಂತ ಎಷ್ಟೋ ಬೆಟರ್ ಇವರು, ಬಹಳ ಲವಲವಿಕೆಯಿಂದ ಒಂದು ಹಾಸ್ಯ, ವಿಡಂಬನೆ, ವ್ಯಂಗ್ಯ ಎಲ್ಲ ಇರುತ್ತೆ, ಸಹಜ ಲವಲವಿಕೆಯಿಂದ ಮಾತಾಡ್ತಾರೆ ಪ್ರಿಯಾಂಕಾ ಅಂತೆಲ್ಲ ಮಾತಾಡ್ಬಿಟ್ಟಿದ್ರು. ಪ್ರಿಯಾಂಕಾ ಕೂಡ ಅಷ್ಟೇ, ಪ್ರಧಾನ ಮಂತ್ರಿ ಅವ್ರ ಕರೆದ ಚಹಾ ಪಾರ್ಟಿಗೆ ಹೋಗಿದ್ರು, ನಿತಿನ್ ಗಡ್ಕರಿ ಅವರ ಕಚೇರಿಗೆ ಹೋಗ್ಬಿಟ್ಟು ತಮ್ಮ ಕ್ಷೇತ್ರದ ಕೆಲಸವನ್ನು ಮಾಡಿಸ್ಕೊಂಡಿದ್ರು, ಅದೆಲ್ಲ ಆಗಿತ್ತು. ಬಟ್ ಈ ಮಸೂದೆಗೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಈ ತಮಗೆ ಹುಟ್ಟಿದ್ದೇ ಈ ದೇಶದಲ್ಲಿರೋ ಜನರ ವ್ಯಕ್ತಿ ವಿಮರ್ಶೆ ಮಾಡ್ಲಿಕ್ಕೆ ಅನ್ನೋ ರೀತಿಯಲ್ಲಿ ಅವ್ರ ಭಾಷಣ ಶುರು ಆಗ್ಬಿಡ್ತು. ಮೊದಲನೇದಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾದ್ಮೇಲೆ ಅವರ ಸ್ಥಾನಕ್ಕೆ ಹೆಚ್ಚುವರಿ ಉಸ್ತುವಾರಿಯಾಗಿ ಬಂದ ಶಿಕ್ಷಣ ಸಚಿವ ಕರ್ನಾಟಕ ಮೂಲದ ಪ್ರಹ್ಲಾದ್ ಜೋಶಿ ಅವರನ್ನ ಕುರಿತಂತೆ ಅವ್ರ ವಾಗ್ಬಾಣ ಶುರುವಾಯಿತು, ವಾಕ್ಪ್ರಹಾರ ಶುರುವಾಯಿತು. ಈಗ ನೀವು ಶಿಕ್ಷಣ ಸಚಿವರಾಗಿ ನೇಮಿಸಿರೋ ವ್ಯಕ್ತಿ ಅವ್ರು ಎಂಥವ್ರು ಅಂದ್ರೆ, ಹಿಂದೆ ಆ ಬಿಲ್ಕಿಸ್ ಬಾನಿಯನ್ನು ನತದೃಷ್ಟ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ 15 ಜನ ಪಾತಕಿಗಳಿಗೆ ನಿಮ್ ಸರ್ಕಾರ, ಗುಜರಾತ್ ಸರ್ಕಾರ, ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅನುಮೋದನೆ ಪಡ್ಕೊಂಡ್ಬಿಟ್ಟು ಅವ್ರ ಶಿಕ್ಷೆಯನ್ನು ಕೇವಲ 2.5 ವರ್ಷಗಳಿಗೆ ಅದನ್ನ ರೆಮಿಷನ್ ಮಾಡಿದಾಗ ಅದನ್ನ ಸ್ವಾಗತಿಸಿದವರಲ್ಲಿ, ಅನುಮೋದಿಸಿದವರಲ್ಲಿ ಇವರೊಬ್ರು. ಈ ರೇಪಿಸ್ಟ್ಗಳು ಸಮರ್ಥನೆ ಮಾಡಿರೋ ವ್ಯಕ್ತಿಯನ್ನ ಶಿಕ್ಷಣಕ್ಕೆ ತಂದಿದಿರಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಂಗಿಸಿದ್ರು, ಹೀಯಾಳಿಸಿದ್ರು. ಅದಾದ ನಂತರ ಹಿಂದಿನ ದಿನವಷ್ಟೇ ನರೇಂದ್ರ ಮೋದಿ ಅವರು ಒಟ್ಟಾರೆ ಈ ಪರೀಕ್ಷಾ ಪದ್ಧತಿಯಲ್ಲಿ ಅಮೋಘ ಸುಧಾರಣೆ ತರಲಿಕ್ಕಾಗಿ ಎಕ್ಸಾಮಿನೇಷನ್ ರಿಫಾರ್ಮ್ಸ್ಗೋಸ್ಕರ ಅಂತ ಹೇರಿಯಾ ಐಟೆಕ್ ಕಾರ್ಪೊರೇಟ್ ವಲಯದ ದಿಗ್ಗಜ ನಂದನ್ ನೆಲಕೇಣಿಯವರ ಅಧ್ಯಕ್ಷತೆಯಲ್ಲಿ ಒಂದು ಹೊಸ ತಜ್ಞರ ಸಮಿತಿಯನ್ನು ರಚಿಸಿದ್ರು. ಅದಕ್ಕೆ ಸೂಕ್ತ ಈ ಇಡೀ ಪರಿಸ್ಥಿತಿಯ ಅವಲೋಕನ ಮಾಡಿಬಿಟ್ಟು ಹೊಸ ಶಿಫಾರಸುಗಳೊಂದಿಗೆ ಒಂದು ಶಾಶ್ವತವಾಗಿ ಪರೀಕ್ಷಾ ಸುಧಾರಣೆಗಳ ಒಂದು ಪ್ಯಾಕೇಜ್ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ರು. ಆ ಸಮಿತಿಯ ಸದಸ್ಯರಲ್ಲೊಬ್ಬರಾದ IIT ಮದ್ರಾಸ್ನ ನಿರ್ದೇಶಕ ಡಾಕ್ಟರ್ ಕಾಮಕೋಟಿ ಅವರ ಕುರಿತಂತೆ ಮತ್ತೊಂದು ವಾಕ್ಪ್ರಹಾರ ನಡೆಯಿತು. ನೀವು ಮತ್ತೊಬ್ಬ ವಿಜ್ಞಾನಿ ಅಂತ ಗುರುತಿಸ್ಬಿಟ್ಟು ಯಾರನ್ನ ಇದಕ್ಕೆ ಹಾಕಿದಿರೋ ಅವರೊಬ್ಬ ಗೋಮೂತ್ರದ ಸೈಂಟಿಸ್ಟ್ ಅಂತ ಮತ್ತೊಂದು ಹೀಯಾಳಿಕೆಯ ಮಾತು ಬಂತು ಪ್ರಿಯಾಂಕಾ ಅವ್ರ ಬಾಯಲ್ಲಿ. ಕಾಮಕೋಟಿ ಅವರು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಭಾರತೀಯ ಮೂಲದ ಮೈಕ್ರೋ ಪ್ರೊಸೆಸರ್ ಚಿಪ್ ತಯಾರಿಸೋದ್ರಲ್ಲಿ ಅವರೇ ಮುಂಚೂಣಿ ನಾಯಕತ್ವವನ್ನು ವಹಿಸಿದ್ರು. ಈ ರೀತಿ ಹೊಸ ಅನ್ವೇಷಣೆ ಮಾಡಿದ ಒಬ್ಬ ವಿಜ್ಞಾನಿಯನ್ನ ಅವರು ಪ್ರಾಚೀನ ಭಾರತೀಯ ವಿಜ್ಞಾನ ಕುರಿತಂತೆ ಈ ಗೋಮೂತ್ರ ಇತ್ಯಾದಿ ಸಾವಯವ ಪದಾರ್ಥಗಳ ಕುರಿತಂತೆ ಅವಳ ಔಷಧ ಗುಣದ ಬಗ್ಗೆ ಎಲ್ಲೋ ಮಾತಾಡಿದ್ರಂತೆ. ಅದನ್ನ ಹಿಡ್ಕೊಂಡ್ಬಿಟ್ಟು ಇವನೆಂಥ ವಿಜ್ಞಾನಿ, ಇವರೆಂಥ ತಂತ್ರಜ್ಞಾನಿ ಅಂತ ಸ್ವಘೋಷಿತ ವಿಚಾರವಾದಿಗಳ ವಲಯ ಅವ್ರನ್ನ ಗೇಲಿ ಮಾಡಿತ್ತು. ಅದನ್ನ ಹಿಡ್ಕೊಂಡ್ಬಿಟ್ಟು ಅವ್ರನ್ನ ಹೀಯಾಳಿಸಿದ್ರು. ಅದಾದ ನಂತರ ಮರು ದಿವಸವೇ ಆಕೆ ಮಾತನಾಡಿದ ನಂತರ ತಕ್ಷಣವೇ ಕಾಂಗ್ರೆಸ್ ಸದಸ್ಯರೆಲ್ಲ ಹೊರಗಡೆ ಬಂದ್ರು. ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ತಮ್ಮ ಸಹೋದರಿ ಪ್ರಹ್ಲಾದ್ ಜೋಶಿ ಅವರ ಕುರಿತಂತೆ ಮಾಡಿದ ಹೇಳಿಕೆಯನ್ನ ಮತ್ತಷ್ಟು ವಿಜೃಂಭಿಸಿದ ರಾಹುಲ್ ಗಾಂಧಿ ಮತ್ತಷ್ಟು ಅದನ್ನು ಉತ್ಪ್ರೇಕ್ಷೆ ಮಾಡಿಬಿಟ್ಟು ಈ ಪ್ರಹ್ಲಾದ್ ಜೋಶಿ ಅವರಂತ ಫಿಲ್ದಿಯರ್ ವ್ಯಕ್ತಿ ಮತ್ತೊಬ್ರಿಲ್ಲ ಅಂತಂತ ಮಾತಾಡ್ಬಿಟ್ರು. ಅವ್ರಿಗೆ ಗೊತ್ತಿದೆಯಾ ಫಿಲ್ದಿ ಅನ್ನೋ ಶಬ್ದ ಎಷ್ಟು ಕೀಳು
ಪದ ಅಂತಂದ್ಬಿಟ್ಟು ಕನ್ನಡದಲ್ಲಿ ಅದಕ್ಕೆ ಸಮಾನಾಂತರ ಅರ್ಥ ಹೇಳಲಿಕ್ಕೂ ಕೂಡ ಸಂಕೋಚವಾಗುತ್ತೆ. ನಿಮ್ಗೆ ಯಾರು ಈ ಅಧಿಕಾರ ಕೊಟ್ಬಿಟ್ರು? ಒಬ್ಬ 5 ಬಾರಿ ಸಂಸದರಾಗಿರೋ ಮತ್ತು 3-4 ಬಾರಿ ಅವರ ಪಕ್ಷ ಅಧಿಕಾರದಲ್ಲಿದ್ದಾಗಲೆಲ್ಲ ಕೇಂದ್ರ ಮಂತ್ರಿಯಾಗಿ ವಿವಿಧ ಖಾತೆಗಳು ನಿರ್ವಹಿಸಿರೋ ಪ್ರಹ್ಲಾದ್ ಜೋಶಿ ಅವ್ರ ಕುರಿತಂತೆ ಈ ಶಬ್ದ ಬಳಕೆನ ರಾಹುಲ್ ಗಾಂಧಿ ಯಾರು ನಿಮ್ಗೆ ಕೊಟ್ರು? ಈ ತರದೊಂದು ಬೈಗಳು, ಅತ್ಯಂತ ಕೀಳು ಅಭಿರುಚಿಯ ಬೈಗಳಿಗೆ ಯಾರು ಅಧಿಕಾರ ಕೊಟ್ರು? ದೇರ್ ಇಸ್ ನೋ ಫಿಲ್ದಿಯರ್ ಪರ್ಸನ್ ದ್ಯಾನ್ ದಿಸ್ ಪ್ರಹ್ಲಾದ್ ಜೋಶಿ ಅಂತಂದ್ಬಿಟ್ಟು ಪದೇ ಪದೇ ಮಾತಾಡಿದ್ರು. ಹೌದು, ಪ್ರಹ್ಲಾದ್ ಜೋಶಿ ತರದವ್ರಾಗ್ಲಿ, ನರೇಂದ್ರ ಮೋದಿ ಅವರಾಗ್ಲಿ, ನಿಮ್ ತರ ತೀನ್ ಮೂರ್ತಿ ಭವನ, ನಂಬರ್ 1 ಸಫ್ದರ್ಜಂಗ್ ರೋಡ್, ನಂಬರ್ 7 ರೇಸ್ ಕೋರ್ಸ್ ರೋಡ್ ನಂತ ಪ್ರಧಾನಮಂತ್ರಿ ನಿವಾಸಗಳಲ್ಲಿ ಹುಟ್ಟು ಬೆಳೆದವರಲ್ಲ. ದೇ ವರ್ ನಾಟ್ ಗ್ರೂಮ್ಡ್ ಇನ್ ದೋಸ್ ಪೆಲೇಶಿಯಲ್ ಮ್ಯಾನ್ಷನ್ಸ್ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್. ಅವ್ರೆಲ್ಲ ಸಾಧಾರಣ ಕುಟುಂಬದವರು. ಹೌದು, ಬಡ ಮತ್ತು ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ತಮ್ಮ ಸ್ವಂತ ವಿದ್ಯೆ, ವ್ಯಾಸಂಗ, ಪರಿಶ್ರಮ, ಸಾಧನೆ, ಜನಸೇವೆಯ ಮೂಲಕ ಅವರೆಲ್ಲ ಈ ಸ್ಥಾನಕ್ಕೆ ಬಂದಿದ್ದಾರೆ. ಇಷ್ಟು ಕೀಳಾಗಿ ಬೈಯೋದ? ಮತ್ತೊಮ್ಮೆ ಇವರು ಕೂಡ ಆ ಗೋಮೂತ್ರ ವಿಜ್ಞಾನಿ ಅಂತ ಕಾಮಕೋಟಿ ಅವ್ರನ್ನ ಹಂಗಿಸಿದ್ರು. ಮರುದಿನ ಬಂತ್ ನೋಡಿ ರಾಹುಲ್ ಗಾಂಧಿ ಅವರ ಸರದಿ, ನೇತಾ ಪ್ರತಿಪಕ್ಷ ಆಪ್ ಶುರು ಕೀಜಿಯೇ ಅಂತ ಸ್ಪೀಕರ್ ಹೇಳಿದಾಕ್ಷಣ ಶುರು ಆಯ್ತು ಅವ್ರ ಆರ್ಭಟ. ಕೇವಲ 6 ಸಾಲುಗಳ 6 ವಾಕ್ಯಗಳಿದ್ದ ಒಂದು ಕಥೆಯನ್ನ ಪುನರಾವರ್ತನೆ ಮಾಡಿ ನಾನು ಯಾರೋ ಒಂದು ವಿದ್ಯಾರ್ಥಿಗಳ ಜೊತೆಗೆ ಸಂವಾದದಲ್ಲಿ ಒಬ್ಬ 18 ವರ್ಷದ ವಿದ್ಯಾರ್ಥಿನಿ ನಮ್ಮ ಸಮುದಾಯದಲ್ಲಿ 3 ತರದ ವ್ಯಕ್ತಿಗಳು ಇದ್ದಾರೆ ಅಂತ ವರ್ಗೀಕರಣ ಮಾಡಿದ್ದು. ಅದು ನನಗೆ ಬಹಳ ಹಿಡಿಸ್ಬಿಡ್ತು. ಮೊದಲೇ ವರ್ಗ ಅವರು ವಿದ್ಯಾರ್ಥಿಗಳು, ಅವರು ಸತ್ಯ ಶೋಧನೆ ಹಿಂದೆ ಬೆನ್ನತ್ತಾರೆ, ಸತ್ಯವನ್ನು ಬಿಟ್ಟು ಏನೇನು ಒಪ್ಕೊಳ್ಳೋದಿಲ್ಲ. 2ನೇ ವರ್ಗ ಇದೆ, ಅವರು ತಮಗೆ ಎಲ್ಲ ಗೊತ್ತು, ತಾವೇ ಬೃಹಸ್ಪತಿಗಳು, ತಾವಿನ್ನೇನು ಕಲಿಬೇಕಾಗಿಲ್ಲ ಅನ್ನೋ ಮನೋಧರ್ಮ ಇರೋರು. ಇವ್ರಿಗೇನಂತೀರಾ ಅಂತ ಅವ್ರು ಕೇಳಿದ್ಲು. ನಾನು ಹೇಳಿದೆ ಅವ್ರಿಗೆ ನಾನು ಈಡಿಯಟ್ಸ್ ಅಂತೇನೆ ಅಂತಂದ್ಬಿಟ್ಟು, ಮೂರ್ಖರು ಅಂತ ನಾನು ಹೇಳ್ತೇನೆ ಅಂತಂದ್ರು. As it is not true and the idiot is trying to pretend he's God, he has to create this massive image. ಈ ಮೂರ್ಖರು, ಈ ಈಡಿಯಟ್ಸ್ಗಳು ತಮ್ಮ ಇಮೇಜ್ ವರ್ಧನೆಗೋಸ್ಕರ ಏನೆಲ್ಲ ಮಾಡ್ಕೊಳ್ತಾರೆ, ತಮ್ಮ ಯೋಗ್ಯತೆ ಮೀರಿ ತಮ್ಮ ಇಮೇಜ್ ಅನ್ನು ವರ್ಧಿಸ್ಕೊಳ್ತಾರೆ ಇತ್ಯಾದಿಯಾಗಿ ನೇರವಾಗಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕುರಿತಂತೆ ವ್ಯಂಗ್ಯ, ವಿಡಂಬನೆ, ಕೀಳು ಅಭಿರುಚಿಯ ವಾಗ್ಬಾಣ ಪ್ರಯೋಗ ಮಾಡಿದ್ರು ರಾಹುಲ್ ಗಾಂಧಿ. ಇದಕ್ಕೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ತರದ ಪದ ಬಳಕೆ, ಈಡಿಯಟ್ ಅನ್ನೋ ಪದ ಬಳಕೆಯನ್ನು ನಿಮ್ಮಷ್ಟಕ್ಕೆ ನೀವೇ ಪ್ರಯೋಗಿಸ್ಕೊಂಡ್ರು ಕೂಡ ಅದು ತಪ್ಪಾಗತ್ತೆ. ನಮ್ಮ ಸಂಸದೀಯ, ಅದೊಂದು ಅಸಂಸದೀಯ ಶಬ್ದ ಅಂತಂದ್ಬಿಟ್ಟು ನಮ್ಮೆಲ್ಲರೂ ಆ ಪಾರಿಭಾಷಿಕ ಶಬ್ದಕೋಶದಲ್ಲಿ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಯಾತಕ್ಕೆ ಇದನ್ನ ನಿರೂಪಿಸ್ತಾ ಇದ್ದೀರಿ? ನೀವು ಯಾರ ಹೆಸರು ಹೇಳಿದ್ರು ಗೊತ್ತಾಗಲ್ವಾ ನೀವು ಯಾರು ಉದ್ದೇಶ ಹೇಳ್ತಾ ಇದ್ದೀರಿ ಅಂತಂದ್ಬಿಟ್ಟು. ಅದಾದ್ಮೇಲೆ 3ನೇ ವರ್ಗ ಇದೆ. ಇವರು ಈ ಮಹಾಮಹಿಮ ಅಂತ ಯಾರು ಅನ್ಕೊಂಡಿರ್ತಾರೋ ಅವರ ಅಂಧಭಕ್ತರು, ಅವರೆಲ್ಲ ಬ್ಲೈಂಡ್ ಸಪೋರ್ಟರ್ಸ್, ಅಂಧಭಕ್ತನು. So these are the 3 categories: student, idiot and andhbhakt who follows the idiot. ಮೋದಿ, ನರೇಂದ್ರ ಮೋದಿ ಮತ್ತು ಅವರ ಬೆಂಬಲಿಗರು ಇಡೀ ದೇಶಾದ್ಯಂತ ಕೋಟ್ಯಂತರ ಸಂಖ್ಯೆಯಲ್ಲಿ, ದೇಶಾದ್ಯಂತ ಅಲ್ಲ ಜಗತ್ತಿನಾದ್ಯಂತ ಮೋದಿ ಅವ್ರನ್ನ ಮೆಚ್ಚಿಕೊಳ್ಳುವ, ಬೆಂಬಲಿಸುವ ವ್ಯಕ್ತಿಗಳ ಕುರಿತಂತೆ ಅಂಧಭಕ್ತರು ಅಂತ ಅವ್ರಿಗೊಂದು ಶಾಪ ಹಾಕಿದ್ರು. ಅಷ್ಟಕ್ಕೆ ಬಿಡ್ಲಿಲ್ಲ. ಆಮೇಲೆ ಅವತ್ತು ಜುಲೈ 20ರ ಸಂಸತ್ ಭವನದ ಮುತ್ತಿಗೆ ಹಾಕಿದ ಪ್ರದರ್ಶನಕಾರರ ಮೇಲೆ ಪೊಲೀಸರು ಗೋಲಿಬಾರ್ ಮಾಡ್ಬಿಟ್ರು. ಆ ಗೋಲಿಬಾರ್ಗೆ ಅನುಮತಿ ಕೊಟ್ಟವ್ರು ಯಾರು? ಅಮಿತ್ ಶಾ ಅವರೇ. ನನ್ಗೆ ಗೊತ್ತಿದೆ, ಅಮಿತ್ ಶಾ ಅವ್ರ ಕಾರಲ್ಲೇ ಕೂತ್ಕೊಂಡ್ಬಿಟ್ಟು ಈ ತರ ಡೈರೆಕ್ಷನ್ ಕೊಡ್ತಾ ಇದ್ರು. ಆ ಮಾತುಗಳನ್ನ ಮಂತ್ರಿ PMO ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಕೇಳಿಸ್ಕೊಳ್ತಾ ಇದ್ರು. ಗೃಹ ಸಚಿವಜಿ, ಗೃಹ ಮಂತ್ರಿಜಿ ಅಂತ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದು ನಾನು ಕೇಳ್ದೆ ಇತ್ಯಾದಿಯಾಗಿ ಬುಡರಹಿತ ವಿಚಾರಗಳನ್ನ ಎತ್ತ. Sir, the Home Minister authorized the shooting of our students, sir. He put pellets into the blood of our students. He ordered the students of India to be shot. ಅದನ್ನ ಆಳು ಪಕ್ಷದವರು ನಿರಾಕರಿಸಿದಾಗ, ಆ ರೀತಿ ಒಬ್ಬ ಗೃಹ ಮಂತ್ರಿ ಆದವರು ಈ ತರ ದೊಂಬಿ ದಾಂದ್ಲೆ ದೊಡ್ಡ ಬಲ ಪ್ರದರ್ಶನ ನಡೆದಾಗ ಏನ್ ಮಾಡ್ಬೇಕು ಅನ್ನೋ ಆದೇಶ ಅವ್ರು ಕೊಡಲ್ಲ. ಲಾಠಿ ಚಾರ್ಜ್ ಮಾಡ್ಬೇಕು ಅಥವಾ ವಾಟರ್ ಶೂಟಿಂಗ್ ಮಾಡ್ಬೇಕು, ವಾಟರ್ ಫೈರಿಂಗ್ ಮಾಡ್ಬೇಕು ಅಥವಾ ಗೋಲಿಬಾರ್ ಮಾಡ್ಬೇಕು ಅನ್ನೋ ಆದೇಶ ಕೊಡೋರು ಆ ಸ್ಥಳದಲ್ಲಿ ಹಾಜರಿರೋ ಮ್ಯಾಜಿಸ್ಟ್ರೇಟ್ಗಳು ಅಥವಾ ಒಬ್ಬ ವರಿಷ್ಠ ಪೊಲೀಸ್ ಅಧಿಕಾರಿ ಮಾತ್ರ ಕೊಡೋ ಅಧಿಕಾರ ಇರುತ್ತೆ. ಮಂತ್ರಿಗಳು ಕೊಡಲ್ಲ ಅಂತ ಹೇಳಿದ್ರು ಕೂಡ ಇವರು ಒಪ್ಪಲಿಲ್ಲ. ಹೌದಾ, ಒಂದ್ ವೇಳೆ ಅಲ್ಲಿ ಗೋಲಿಬಾರ್ ನಡೆದಿತ್ತು, ಅವರು ಆಳು ಪಕ್ಷದವ್ರು ಹೇಳಿದ್ರು ಗೋಲಿಬಾರೇ ನಡೆದಿಲ್ಲ ಅಂದ್ಮೇಲೆ ಇದ್ಯಾವ ಆರೋಪ ಮಾಡ್ತಿದ್ದೀರಿ ಅಂತ. ಹೌದಾ,
ಗೋಲಿಬಾರ್ ನಡೆದಿದ್ದು ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ಅವರೊಬ್ಬ ಇನ್ಕಾಂಪಿಟೆಂಟ್ ಪರ್ಸನ್. ಅಕಸ್ಮಾತ್ ಅವರೇ ಅದಕ್ಕೆ ಆದೇಶ ಕೊಟ್ಟಿದ್ರೆ ಅವರೊಬ್ಬ ಆರೋಪಿ, ಅಪರಾಧಿ. ಈಸ್ ಕಲ್ಪೆಬಲ್. ಇಫ್ ಹಿ ಹಸ್ ಗಿವನ್ ದ ಆರ್ಡರ್ಸ್ ಈಸ್ ಕಲ್ಪೆಬಲ್. ಇಫ್ ಹಿ ಡಸಂಟ್ ನೋ ಅಬೌಟ್ ಇಟ್ ಈಸ್ ಇನ್ಕಾಂಪಿಟೆಂಟ್ ಅಂತ. ಯಾವ ರೀತಿ ಅವರೊಬ್ಬ ಅಯೋಗ್ಯ ಅಸಮರ್ಥ ಗೃಹ ಮಂತ್ರಿ ಅಂತಂದ್ಬಿಟ್ಟು ಅಮಿತ್ ಶಾ ಅವ್ರನ್ನ ಹೀನಾಮಾನವಾಗಿ ಅವ್ರ ಕುರಿತಂತೆ ಸಂಬೋಧಿಸೋದು, ಮೋದಿ ಅವ್ರನ್ನ ಇಡಿಯಟ್ ಅನ್ನೋದು, ಅವ್ರ ಬೆಂಬಲಿಗರನ್ನ ಅಂಧಭಕ್ತ ಅನ್ನೋದು, ಯಾರು ಕೊಟ್ಟರು ಇವ್ರಿಗೆ ಈ ತರದ ಪದ ಬಳಕೆ ಆವತ್ತು ಶಕ್ತಿಯನ್ನ? ಬಹುಶಃ ಇವರೇ ರೋಲ್ ಮಾಡಲ್ ಅಂತ ಕಾಣುತ್ತೆ. ಅದಕ್ಕೆ ಜಂತರ್ ಮಂತರಲ್ಲಿ ಹೋರಾಟ ನಡೆಸಿದ ಆ ವಿದ್ಯಾವಂತ ಮೇಲ್ವರ್ಗದ ಹುಡುಗ ಹುಡುಗಿಯರು ಕೂಡ ನರೇಂದ್ರ ಮೋದಿ ಅವ್ರ ಕುರಿತಂತೆ ಅತ್ಯಂತ ಅಶ್ಲೀಲವಾದ, ಅಸಭ್ಯವಾದ ಬೈಗುಳುಗಳ ಸಮೇತ ಅವ್ರನ್ನ ರಾಗಬದ್ಧವಾಗಿ ಹಾಡ್ತಾ ಇದ್ರು. ಅತ್ಯಂತ ಕೆಟ್ಟ ಅಭಿರುಚಿಯ ವ್ಯಂಗ್ಯ ಚಿತ್ರಗಳ ಜೊತೆಗೆ ಮೂದಲಿಕೆ ಮಾಡ್ತಾ ಹೋಗ್ಬಿಟ್ರು. ಅರಾಜಕತೆಗೆ ಆಹ್ವಾನ, ಇದಕ್ಕಿಂತ ಬೇರೆ ಯಾವ್ದು ಇರಲಾರದು. ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ? ಈಗ 20 ವರ್ಷಗಳ ಹಿಂದೆ ಸಂಜಯ್ ದತ್ ನಾಯಕತ್ವದಲ್ಲಿ ಬಂದಿದ್ದ ಮುನ್ನಾ ಭಾಯ್ MBBS ಅನ್ನೋ ಸಿನಿಮಾದಲ್ಲಿ ಗಾಂಧಿಗಿರಿ ಅನ್ನೋ ಒಂದು ಹೊಸ ಪರಿಕಲ್ಪನೆ ಬಂತು. ಒಬ್ಬ ರೌಡಿ ಆಗಿದ್ದವನು ಮುಂದೆ ಗಾಂಧೀಜಿಯ ಪ್ರಭಾವ ವಲಯಕ್ಕೊಳಗಾಗ್ಬಿಟ್ಟು ಒಳ್ಳೆಯವನಾಗ್ತಾನೆ, ಸಾತ್ವಿಕ ಶಕ್ತಿಯನ್ನು ಪಡ್ಕೊಳ್ತಾನೆ. ಇದು ಇದು ರಿವರ್ಸ್ ಗಾಂಧಿಗಿರಿ ಅಂತ ಕಾಣುತ್ತೆ ಇವ್ರದೆಲ್ಲ. ಜವಾಹರ್ಲಾಲ್ ನೆಹರು ಕಾಲದ ಸಂಸದೀಯ ಪ್ರಜಾಪ್ರಭುತ್ವದ ಸಂಪ್ರದಾಯಗಳನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು, ನೆಹರು ಇರ್ಲಿ, ಸ್ವತಃ ಇಂದಿರಾ ಗಾಂಧಿ ಮತ್ತು ಇವರ ತಂದೆ ರಾಜೀವ್ ಗಾಂಧಿ ಅವರಂತೂ ಎಂದು ಈ ತರದ ಕೆಟ್ಟ ಶಬ್ದಗಳನ್ನ ಸಾರ್ವಜನಿಕವಾಗಿ ಬಹಿರಂಗ ವೇದಿಕೆಗಳಿಂದ ಬಳಸಿದ್ದೇ ಇಲ್ಲ. ಭಾರತದ ಕಾಂಗ್ರೆಸ್ ನಾಯಕರು ಎಲ್ಲರೂ ಗಮನಿಸಬೇಕು, ತಮ್ಮ ನಾಯಕರು ಮತ್ತು ಅವರ ಸಹೋದರಿ ಇಬ್ರು ಕೂಡ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗ್ತಾ ಇದ್ದಾರೆ. ಅದರ ಪರಿಣಾಮಗಳನ್ನು ಬಹುಶಃ ಇಡೀ ದೇಶವೇ ಅನುಭವಿಸ್ಬೇಕಾಗಿ ಬಂದ್ರು ಆಶ್ಚರ್ಯವಿಲ್ಲ. ತೀನ್ಮೂರ್ತಿ ಭವನ, ನಂಬರ್ 1 ಸಫ್ದರ್ಜಂಗ್ ರೋಡ್, ನಂಬರ್ 7 ರೇಸ್ ಕೋರ್ಸ್ ರೋಡ್ ನಲ್ಲಿ ಬೆಳೆದ ಹೊಸ ತಳಿಯ ಇಂದಿರಾ ನೆಹರು ಕುಟುಂಬದ ಅವರ ವ್ಯಕ್ತಿತ್ವ ಈ ಮಟ್ಟಕ್ಕೆ ಬಂತಲ್ಲ, ಸಂಸದೀಯ ಪ್ರಜಾಪ್ರಭುತ್ವವನ್ನ ಈ ಮಟ್ಟಕ್ಕೆ ಕಲುಷಿತಗೊಳಿಸಿದ್ರಲ್ಲ ಅನ್ನೋ ಒಂದು ಸಾತ್ವಿಕ ಆಕ್ರೋಶದೊಂದಿಗೆ ನನ್ನ ಪ್ರತಿಭಟನೆಯನ್ನು ದಾಖಲಿಸ್ತಾನೆ. ನಮಸ್ಕಾರ.